ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಇತಿಹಾಸ ಪ್ರಸಿದ್ಧ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಭಾರಿ ಸಿದ್ಧತೆಯನ್ನ ಕೈಗೊಂಡಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸ್ವತಃ ಅಯೋಧ್ಯೆಗೆ ಭೇಟಿ ನೀಡಿ ನಡೆಯುತ್ತಿರುವ ಸಿದ್ಧತೆಯನ್ನ ಸ್ಥಳದಲ್ಲೇ ಪರಿಶೀಲನೆ ಮಾಡಿದ್ರು. ಈ ಕಾರ್ಯಕ್ರಮವು ರಾಮ ಮಂದಿರದ ನಿರ್ಮಾಣದ ಮಹತ್ವದ ಹಂತಕ್ಕೆ ಸಂಬಂಧಿಸಿದ ಪವಿತ್ರ ಆಚರಣೆಯಾಗಿದ್ದು ಮತ್ತೊಮ್ಮೆ ಎಲ್ಲರ ಕಣ್ಣು ಅಯೋಧ್ಯೆಯತ್ತ ಹಾಯಿಸುವಂತಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬಂದೋಬಸ್ತ್ ಮತ್ತು ವ್ಯವಸ್ಥೆ ಕುರಿತು ಕಠಿಣ ಸೂಚನೆಯನ್ನ ನೀಡಿದ್ದಾರೆ. ಧ್ವಜಾರೋಹಣವು ರಾಮರಾಜ್ಯದ ಮೌಲ್ಯಗಳು ಮತ್ತು ಭಕ್ತಿಯ ಗೆಲುವಿನ ಸಂಕೇತ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದ ಭವ್ಯತೆ ಹಾಗೂ ಭಕ್ತರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಅಯೋಧ್ಯೆಯನ್ನ ಸಂಪೂರ್ಣವಾಗಿ ಭದ್ರತಾ ವಲಯವಾಗಿ ಪರಿವರ್ತಿಸಲಾಗಿದೆ. ಸುಮಾರು 7,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅದಕ್ಕೆ ಜೊತೆಗೆ ಸಿಸಿ ಕ್ಯಾಮೆರಾ ಮತ್ತು ಡ್ರೋನ್ಗಳ ಮೂಲಕ ನಿಗಾ ವ್ಯವಸ್ಥೆಯನ್ನು ಬಲಪಡಿಸಲಾಗಿದೆ. ಜನರ ಸುರಕ್ಷತೆ ಮತ್ತು ನಿಯಂತ್ರಣಕ್ಕಾಗಿ ಜಿಪಿಎಸ್ ಆಧಾರಿತ ಸಂಚಾರ ವ್ಯವಸ್ಥೆ ಜಾರಿಯಲ್ಲಿದೆ. ನಗರದ ರಸ್ತೆ, ಮಠ ಮಂದಿರಗಳು, ಪ್ರಮುಖ ಪ್ರವೇಶ ದ್ವಾರಗಳು ಮತ್ತು ದೇವಸ್ಥಾನದ ಪ್ರಾಂಗಣ ಎಲ್ಲ ಕಡೆ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಪರಿಶೀಲನಾ ಕಮಾಂಡ್ ಸೆಂಟರ್ಗಳು ಮತ್ತು ತುರ್ತು ವೈದ್ಯಕೀಯ ಘಟಕಗಳು ಸಜ್ಜಾಗಿವೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು, ರಾಜಕೀಯ ನಾಯಕರು, ಧಾರ್ಮಿಕ ಗುರುಗಳು ಹಾಗೂ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಅವರನ್ನ ವ್ಯವಸ್ಥಿತವಾಗಿರಿಸಲು ಸರ್ಕಾರ ಬಣ್ಣಗಳ ಆಧಾರದ ಮೇಲೆ ವಿಶೇಷ ಸೀಟಿಂಗ್ ಝೋನ್ಗಳನ್ನು ನಿರ್ಮಿಸಿದೆ. ಇದರಿಂದ ಭಕ್ತರು ತಮ್ಮ ಪ್ರದೇಶವನ್ನ ಸುಲಭವಾಗಿ ಗುರುತಿಸಲು ಯಾವುದೇ ಗೊಂದಲವಿಲ್ಲದೆ ಆಸನಕ್ಕೆ ತಲುಪಲು ಸಹಾಯವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಮ ಮಂದಿರದ ಒಳ ಹೊರಾಂಗಣ ಮತ್ತು ಸುತ್ತಮುತ್ತಲಿನ ರಸ್ತೆಗಳನ್ನು ವಿಶೇಷವಾಗಿ ಅಲಂಕರಿಸುವ ಕೆಲಸ ಜೋರಾಗಿದೆ. ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡ ಅಲಂಕಾರ, ವಿಜಯ ಧ್ವಜಗಳ ಅಲಂಕಾರ, ಬೆಳಕು ಬಣ್ಣಗಳ ವೈಭವ ಎಲ್ಲವೂ ಕಾರ್ಯಕ್ರಮದ ಭವ್ಯತೆಯನ್ನು ಹೆಚ್ಚಿಸುತ್ತಿದೆ. ಸ್ಥಳೀಯ ಕಲಾವಿದರು ಕೂಡ ಸಂಸ್ಕೃತಿ ಪ್ರದರ್ಶನಕ್ಕೆ ಸಿದ್ಧರಾಗಿದ್ದಾರೆ. ಇದೀಗ ಭಕ್ತರಿಗಾಗಿ ವಿಶೇಷ ಸೌಲಭ್ಯಗಳನ್ನು ನೀಡಲಾಗಿದೆ. ಬನ್ನಿ ಅದೇನಂತ ನೋಡೋಣ. ಕುಡಿಯುವ ನೀರಿನ ವ್ಯವಸ್ಥೆ, ತಾತ್ಕಾಲಿಕ ವೈದ್ಯಕೀಯ ಕೇಂದ್ರಗಳು, ವಾಹನ ಪಾರ್ಕಿಂಗ್, ಜಿಪಿಎಸ್ ಮಾರ್ಗದರ್ಶನ, ವೃದ್ಧರು, ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಸುಗಮ ಸೇವೆಗಳನ್ನು ನೀಡಲಾಗ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಯೋಗಿ ಸರ್ಕಾರ ನಿರಂತರವಾಗಿ ಗಮನಿಸುತ್ತಿದ್ದು ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಶ್ರಮಿಸುತ್ತಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ದಶಕಗಳ ಹೋರಾಟದ ನಂತರ ಇಂದು ಭಕ್ತರ ಕನಸು ನನಸಾದ ಈ ದಿನವನ್ನ ಸ್ಮರಿಸುವ ಸಲುವಾಗಿ ಸರ್ಕಾರ ಯಾವ ರೀತಿಯ ಕಸಿವಿಸಿಯನ್ನ ಬಿಟ್ಟಿಲ್ಲ. ಈ ಕಾರ್ಯಕ್ರಮದಲ್ಲಿ ನಡೆಯಲಿರುವ ಧ್ವಜಾರೋಹಣವು ಭಕ್ತಿ, ಸಂಪ್ರದಾಯ ಮತ್ತು ನಂಬಿಕೆಯ ಗೆಲುವಿನ ಸಂಕೇತ ಎಂದು ಪರಿಗಣಿಸಲಾಗಿದೆ. ಅಯೋಧ್ಯೆಯ ಇತಿಹಾಸದಲ್ಲೇ ಈ ಕಾರ್ಯಕ್ರಮ ಮತ್ತೊಂದು ಸ್ವರ್ಣಾಕ್ಷರದ ಕ್ಷಣವಾಗಲಿದೆ. ದೇಶ ವಿದೇಶಗಳಿಂದ ಭಕ್ತರು ಪಾಲ್ಗೊಳ್ಳುವ ಈ ಸಮಾರಂಭವು ಸಾಂಸ್ಕೃತಿಕ ಏಕತೆಯ ಸಂಕೇತವಾಗಲಿದ್ದು ಅಯೋಧ್ಯೆ ವಿಶ್ವದ ಗಮನದ ಕೇಂದ್ರ ಬಿಂದುವಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಸರ್ಕಾರ ಕೈಗೊಂಡಿರುವ ಕಠಿಣ ಭದ್ರತೆ ಮತ್ತು ಭವ್ಯ ಸಿದ್ಧತೆಗಳು ಕಾರ್ಯಕ್ರಮದ ಯಶಸ್ಸಿಗೆ ದಾರಿ ಮಾಡಿಕೊಡುವ ವಿಶ್ವಾಸವಿದೆ.